ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಮಗ ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್ಗೆ ಎಲ್ಲರಿಗೂ ಸ್ವಾಗತ ಮಗ. ಮೊದಲನೇ ಅಪ್ಡೇಟ್ ಹೋಗ್ಬಿಡೋಣ ಟಕಾರ. ನನಗೆ ಬೇಗ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ಮೊದಲನೇ ಅಪ್ಡೇಟು ಅಟ್ಲೆಟಿಕ್ ರಣಜಿ ಟ್ರೋಫಿ ಶುಭ್ಮನ್ ಗಿಲ್ ಸೆಂಚುರಿ ಇಳಿಸಿದ್ದಾರೆ ಮಗ. ಇವತ್ತು ಶುಭ್ಮನ್ ಗಿಲ್ ಟಾಪ್ ಕ್ವಾಲಿಟಿ ಬ್ಯಾಟರ್ಸ್ ಅಂತ ಬಂದಾಗ, ಇಂಡಿಯನ್ ಬ್ಯಾಟಿಂಗ್ ಅಂತ ಬಂದಾಗ ಚಾಂಪಿಯನ್ಸ್ ಟ್ರೋಫಿ ಆಡ್ತಿರುವಂಥ ಬ್ಯಾಟರ್ಸ್ಗಳು. ಸೊ ಇವರಲ್ಲಿ ರಣಜಿ ಟ್ರೋಫಿಲಿ ಆಡ್ತಾ ಇರುವಂಥವ್ರಲ್ಲಿ ಇವರ ಇವಾಗ ಸದ್ಯದ ಮಟ್ಟಿಗೆ ಸೆಂಚುರಿನ ಹೊಡೆದಿರೋದು. ರೋಹಿತ್ ಶರ್ಮಾ ಒಂದು ಇನ್ನಿಂಗ್ಸಲ್ಲಿ 3 ರನ್ ಹೊಡೆದಿದ್ದಾರೆ, ಇನ್ನೂ ಒಂದು ಇನ್ನಿಂಗ್ಸಲ್ಲಿ 28 ರನ್ ಹೊಡೆದಿದ್ದಾರೆ ಮುಂಬೈ ಪರವಾಗಿ. ಅಂಥ ಮಟ್ಟಿಗೆ ಹೆವಿ ಬ್ಯಾಟಿಂಗ್ ಏನು ಮಿಕ್ಕಂಥ ಪ್ಲೇಯರ್ಸ್ಗಳು ಆಡ್ತಾ ಇಲ್ಲ. ಶ್ರೇಯಸ್ ಅವರು ಕೂಡ ಬೇಗನೆ ಔಟ್ ಆಗಿದ್ದಾರೆ. ನೋಡೋಕೆ ಹೋಯ್ತು ಅಂದರೆ ಕರ್ನಾಟಕ ಮೇಲೆ ಹೊಡೆದಿರುವಂಥದ್ದು. ನಮ್ಮ ಕರ್ನಾಟಕ ಮಸ್ತಾಗೇನೆ ಆಡದೇ ಇದೆ ಇವರು. 475 ರನ್ ಫಸ್ಟ್ ಇನ್ನಿಂಗ್ಸು ನಮ್ಮ ಕರ್ನಾಟಕ ಹೊಡೆದಿದ್ದು. ಇವರು 55 ರನ್ನಿಗೆ ಆಲ್ ಔಟ್ ಆದರು. ಇವಾಗ 185ಗೆ 7 ವಿಕೆಟ್ನ ಕಳ್ಕೊಂಡಿದ್ದಾರೆ ಸೆಕೆಂಡ್ ಇನ್ನಿಂಗ್ಸಲ್ಲಿ ಪಂಜಾಬ್ ಟೀಮು. ಅದರಲ್ಲಿ 101 ರನ್ ಹೊಡೆದ್ಬಿಟ್ಟು ಶುಭ್ಮನ್ ಗಿಲ್ ಅವರು ಔಟ್ ಆಗಿದ್ದಾರೆ. 185 ಹೊಡೆದಿದ್ದಾರಲ್ಲ, ಇದರಲ್ಲಿ 101 ರನ್ನು ಅವ್ರದ್ದೇನೆ. ಸೊ ಒಂಥರ ಸಿಂಗಲ್ ಹ್ಯಾಂಡೆಡ್ ನಿಂತ್ಕೊಂಡು ಆಡಿದ್ದಾರೆ ಅಂತ ಹೇಳ್ಬೇಕು ಪಂಜಾಬ್ ಪರವಾಗಿ. ಪಂಜಾಬ್ ಅಂತೂ ಕ್ಲಿಯರ್ಲಿ ಕರ್ನಾಟಕ ವಿರುದ್ಧವಾಗಿ ಸಿಕ್ಕಾಪಟ್ಟೆ ಸ್ಟ್ರಗಲ್ ಮಾಡ್ತಿದೆ ಸದ್ಯದ ಮಟ್ಟಿಗೆ. ಕರ್ನಾಟಕ ಇನ್ನಿಂಗ್ಸ್ ಇಂದ ಗೆಲ್ಲದಂತೂ ಪಕ್ಕ ಈ ಮ್ಯಾಚ್ ನಾವು ಮಗ. ಅಪ್ಡೇಟ್ ನಂಬರ್ 2 BCCI ಅವಾರ್ಡ್ಸ್ ಇವಾಗ ಈಚೆಗಡೆ ಬಂದಿದೆ. ಯಾವ ಡೇಟು ಇವರು ಅನೌನ್ಸ್ ಮಾಡ್ತಾರೆ ಅವಾರ್ಡ್ಸ್ಗಳನ್ನ ಅಂತ. ಫೆಬ್ರವರಿ 1ನೇ ತಾರೀಕು ಇವರು ಅವಾರ್ಡ್ಸ್ನ ಕೊಡಬೇಕು ಅಂತ ಅನ್ಕೊಂಡಿದ್ದಾರಂತೆ ಎಲ್ಲರಿಗೂ. ಸೊ ಫೆಬ್ರವರಿ 1ನೇ ತಾರೀಕು ಬಹುಶಃ ಇವ್ರು ಮಾಡಿರೋಂಥ ರೂಲ್ಸ್ಗಳನ್ನ ನೋಡ್ತು ಅಂತಂದರೆ ಇಂಡಿಯನ್ ಮೈನ್ ಪ್ಲೇಯರ್ಸ್ಗಳಂತ ಎಲ್ಲ ಯಾರ್ಯಾರು ಇದಾರೋ, ಅಂದರೆ ಇವಾಗ ಸೆಂಟ್ರಲ್ ಕಾಂಟ್ರಾಕ್ಟ್ ಇರೋರಾಗಿರ್ಬೋದು, ಅಂದರೆ ಇವಾಗ ಕರೆಂಟ್ಲಿ ಯಾರು ಆಡ್ತಾ ಇದ್ದಾರೋ ಅವರಾಗಿರ್ಬೋದು, ಎಲ್ಲರೂ ಕೂಡ ಪ್ರೆಸೆಂಟ್ ಆಗಿರಬೇಕು ಅನ್ನೋ ಥರ ರೂಲ್ ಇದೆ. ಮೈನ್ ಪ್ಲೇಯರ್ಸ್ಗಳೆಲ್ಲ ಪ್ರೆಸೆಂಟ್ ಆಗಿರಬೇಕು ಅಂತ. ಅವಾರ್ಡ್ಸ್ ಅಂತ ಬಂದಾಗ ಎಷ್ಟೋ ಜನ ಮೇನ್ ಪ್ಲೇಯರ್ಸ್ಗಳು ಮಿಸ್ ಮಾಡ್ಕೊತಾ ಇದ್ರು. ಇನ್ಫ್ಯಾಕ್ಟ್ ಅವ್ರಿಗೆ ಅವಾರ್ಡ್ ಬಂದಿದ್ರು ಕೂಡ ಮಿಸ್ ಮಾಡ್ಕೊತಾ ಇದ್ರು, ಕಾರಣಾಂತರಗಳನ್ನ ಏನೇನೋ ಬಾಯಿಗೆ ಬಂದಿದ್ದ ರೀಸನ್ಗಳನ್ನೆಲ್ಲ ಕೊಟ್ಕೊಂಡು. ಬಟ್ ಈ ಸಲ ಎಲ್ಲರೂ ಇರಲೇಬೇಕು ಅಂತ ಸ್ಟ್ರಿಕ್ಟ್ ರೂಲ್ಸ್ಗಳನ್ನಂತೂ ಮಾಡಿದೆ. ನೋಡೋಣ ಅವಾರ್ಡ್ ಸೆರೆಮನಿಲಿ ಯಾರ್ಯಾರು ಪ್ರೆಸೆಂಟ್ ಆಗಿರ್ತಾರೆ ಅಂತ ಆ್ಯಂಡ್ ಯಾರ್ಯಾರಿಗೆ ಅವಾರ್ಡ್ ಬರುತ್ತೆ ಅಂತ. ಅದೇ ರಣಜಿ ಟ್ರೋಫಿ ಆಡ್ತಾ ಇದೀವಿ ಅಂತ ಅದು ಇದು ಅಂತ ಎಲ್ಲ ರೀಸನ್ಗಳು ಹೊಡ್ಬಿಟ್ಟು ಎಕ್ಸ್ಕ್ಯೂಸ್ಗಳನ್ನ ತಗೊಂತಾರೆ ಅಂತ ಕಾಣಿಸ್ತೈತೆ ಮೇನ್ ಪ್ಲೇಯರ್ಸ್ಗಳು. ಯಾಕಂದ್ರೆ ನೀವೇ ಮಾಡ್ತೀರಾ ರೂಲ್ಸ್, ರಣಜಿ ಟ್ರೋಫಿ ಆಡಬೇಕು, ಅದಾಡಬೇಕು, ಇದಾಡಬೇಕು ಅಂತ, ಅವಾರ್ಡ್ಗೂ ಬರಬೇಕು ಅಂತ ನೀವು ಹೇಳಿದ್ರೆ ಹೆಂಗೆ ಬರೋಕ್ಕಾಗತ್ತೆ ಗುರು ಅಂತ ಕೇಳ್ತಾರೆ ಪ್ಲೇಯರ್ಸ್ಗಳು. ನೋಡೋಣ ಯಾರು ಪ್ರೆಸೆಂಟ್ ಇರ್ತಾರೆ ಅಂತ. ಅಪ್ಡೇಟ್ ನಂಬರ್ 3 ರಿಲೇಟೆಡ್ ಟು ಅಭಿಷೇಕ್ ಶರ್ಮಾ. ಫಸ್ಟ್ ಮ್ಯಾಚಲ್ಲಿ ಚಿಂದಿ ಉಡಾಯಿಸ್ಬಿಟ್ರು ಹಂಗೆ ಇಂಗ್ಲೆಂಡ್ ಅವ್ರಿಗೆ. ಇವ್ರಿಗೇನೋ ಸ್ವಲ್ಪ ಆ್ಯಂಕಲ್ಲು ಸ್ವಲ್ಪ ನಿಗಲಾಗಿದೆ ಅನ್ನೋ ಥರ ಅಪ್ಡೇಟ್ ಬರ್ತಿದೆ. ಇವರು ಡೌಟ್ಫುಲ್ ಅಂತೆ ಸೆಕೆಂಡ್ T20 ಮ್ಯಾಚ್ಗೆ. ನೋಡೋಣ ಆದಷ್ಟು ಇವ್ರು ರಿಕವರ್ ಆಗಿಬಿಟ್ಟು ಆಡಿದ್ರೆ ಚೆನ್ನಾಗಿರುತ್ತೆ. ಯಾಕಂದರೆ ಫಸ್ಟ್ ಮ್ಯಾಚ್ ಅಂತೂ ಫುಲ್ ಟೋಲ್ ತೊಗೊಂಡ್ಬಿಟ್ಟಿದ್ರು. ಅದೇ ಥರ ಫುಲ್ ಟೋಲ್ ತೊಗೊಂಡ್ಬಿಡ್ತು ಇನ್ನೊಂದು ಮ್ಯಾಚ್ ಅಂತಂದರೆ ಇಂಗ್ಲೆಂಡ್ ಅವರು ಮೂಕ ಸ್ತಬ್ಧರಾಗೋಗ್ಬಿಡ್ತಾರೆ. ಅವ್ರು ಕಮ್ ಬ್ಯಾಕ್ ಮಾಡೋದ್ರ ಕಡೆ ತಲೆನೂ ಆಗೋಕ್ಕಾಗೋದಿಲ್ಲ. ಆ ಥರ ಒಂಥರ ಶಟ್ ಡೌನ್ ಮಾಡ್ದಂಗೆ ಆಗೋಗ್ಬಿಡುತ್ತೆ. 2 ಮ್ಯಾಚ್ನಲ್ಲಿ ಇವ್ರ ಮೇಲೆ ಹಾವಳಿ ಕೊಟ್ಬಿಡ್ತು ಅಂತಂದರೆ. ಸೊ ಈ ಮ್ಯಾಚ್ ಆಡಲಿ, ಬಟ್ ಏನೋ ರೂಲ್ಡ್ ಔಟ್ ಅಂತ ಅಫಿಷಿಯಲ್ ಏನು ಕನ್ಫರ್ಮ್ ಆಗಿಲ್ಲ. ಡೌಟ್ಫುಲ್ ಅಂತರ ಅಪ್ಡೇಟ್ ಇದೆ. ಆ್ಯಂಕಲ್ ಸ್ವಲ್ಪ ಇವರಿಗೆ ನಿಗಲಾಗಿದೆಯಂತೆ, ಸ್ವಲ್ಪ ಲೈಟಾಗಿ ಇಂಜುರಿ ಆಗಿದೆ ಅನ್ನೋ ಥರ ಅಪ್ಡೇಟು. ನೋಡೋಣ ಕಂಪ್ಲೀಟಾಗಿ ಇವರೇನು ರೂಲ್ಡ್ ಔಟ್ ಅಂತ ಇನ್ನೂ ಬಂದಿಲ್ಲ ಅಪ್ಡೇಟು. ಅಪ್ಡೇಟ್ ನಂಬರ್ 4 ನಾವು ಕಮ್ ಬ್ಯಾಕ್ಸ್ ಬಗ್ಗೆ ಮಾತಾಡ್ತೀವಿ ಮಗ. ಹೌದು, ಕಮ್ ಬ್ಯಾಕ್ಸ್ ಬಗ್ಗೆ ಮತ್ತೆ ಮಾತಾಡುವಂಥ ಸಮಯ ಬಂದಿದೆ. ಶಾರ್ದೂಲ್ ಠಾಕೂರ್ ಮಾಡಿರೋದು ಎಂಥ ಒಂದು ಒಳ್ಳೆ ಕಮ್ ಬ್ಯಾಕ್ ಹೋಗೋರು. 51 ರನ್ ಪ್ಲಸ್ 119 ರನ್ನು ಫಸ್ಟ್ ಇನ್ನಿಂಗ್ಸಲ್ಲಿ 51 ರನ್ ಜಮ್ಮು ಕಾಶ್ಮೀರ್ ವಿರುದ್ಧ ಹೊಡೆದಿರೋದು. ಮುಂಬೈನ ಟಾಪ್ ಕ್ವಾಲಿಟಿ ಬ್ಯಾಟರ್ಗಳೆಲ್ಲ ತತ್ತರಿಸಿ ಹೋದ್ರು. ಅಂಥ ಟೈಮಲ್ಲಿ 51 ರನ್ ಬಂತು ಫಸ್ಟ್ ಇನ್ನಿಂಗ್ಸಲ್ಲಿ. ಸೆಕೆಂಡ್ ಇನ್ನಿಂಗ್ಸು ಕೂಡ ಮುಂಬೈನ ಟಾಪ್ ಕ್ವಾಲಿಟಿ ಬ್ಯಾಟರ್ಗಳೆಲ್ಲ ತತ್ತರಿಸಿ ಹೋದರು. ಇವರಿಂದ ಬಂದಿದ್ದ 119 ರನ್ನು ಗುರು. ಸೆಂಚುರಿ, ಹಾಫ್ ಸೆಂಚುರಿ, ಒಳ್ಳೆ ಬ್ಯಾಟರ್ ಥರ ಪರ್ಫಾರ್ಮ್ ಮಾಡಿರೋದು ಗುರು ಮುಂಬೈ ಪರವಾಗಿ. ಇವರು ಮುಂಬೈ ಸೋಲ್ತಾ ಇದೆ ಜಮ್ಮು ಕಾಶ್ಮೀರ ವಿರುದ್ಧ. ಯಾಕಂದರೆ ಸಖತ್ತಾಗಿ ಬ್ಯಾಟಿಂಗ್ ಆಡಿಲ್ಲ ಅವರು. ಶಾರ್ದೂಲ್ ಠಾಕೂರ್ದೇ ಮೈನ್ ಕಾಂಟ್ರಿಬ್ಯೂಷನ್, ಮೈನ್ ಚಂಕ್ ಆಫ್ ರನ್ಸ್ ಬಂದಿರೋದು. 119 ಪ್ಲಸ್ 51 ರನ್ನು ಇವ್ರದೇ ಮೆಜಾರಿಟಿ ಕಾಂಟ್ರಿಬ್ಯೂಷನ್ ಬಂದಿರೋದು. ಬಾಕಿ ಎಲ್ಲ ಉಳಿದಿರುವಂಥ ಮುಂಬೈ ಬ್ಯಾಟರ್ಗಳೆಲ್ಲ ತೋಪಡ್ಕೊಂಡು ಹೋಗಿದ್ದಾರೆ. ಸೊ ಇವರ ಕಾಂಟ್ರಿಬ್ಯೂಷನ್ ಏನಿದೆ ಬ್ಯಾಟಿಂಗಿಂದ ಬೌಲಿಂಗಿಂತ ಅವ್ರ ಬ್ಯಾಟಿಂಗ್ ಕಾಂಟ್ರಿಬ್ಯೂಷನ್ ಸಿಕ್ಕಾಪಟ್ಟೆ ಮೆಚ್ಕೋಬೇಕು. ಆ್ಯಂಡ್ ಶಾರ್ದೂಲ್ ಠಾಕೂರ್ ಇದೇ ರೀತಿ ಏನಾದ್ರು ಪರ್ಫಾರ್ಮ್ ಮಾಡ್ತು ಅಂದರೆ, ಬ್ಯಾಟಿಂಗಲ್ಲಿ ಪರ್ಫಾರ್ಮ್ ಮಾಡ್ತು ಅಂತಂದರೆ ಮತ್ತೊಬ್ಬ ಕ್ವಾಲಿಟಿ ಆಲ್ರೌಂಡರ್ನ ನಾವು ಕಮ್ ಬ್ಯಾಕ್ ಆಗೋದನ್ನ ಇಂಡಿಯನ್ ಟೀಮಲ್ಲಿ ನೋಡ್ಬೋದು ಅಂತ ಅನ್ನಿಸ್ತಿದೆ. ಯಾಕಂದರೆ ಮುಂಬೈ ಅಂತ ಟೀಮ್ಗೆ ಇವ್ರು ನಿಂತ್ಕೊಂಡು ಆಡಿದ್ದಾರೆ, ಬೇರೆ ಯಾರು ಟಾಪ್ ಕ್ವಾಲಿಟಿ ಬ್ಯಾಟರ್ ಅಲ್ಲ, ಇವ್ರು ನಿಂತ್ಕೊಂಡು ಆಡಿದ್ದಾರೆ. ಅದು ಬೌಲಿಂಗ್ ಆಲ್ರೌಂಡರು. ಸೊ ಇದು ಸಿಕ್ಕಾಪಟ್ಟೆ ಖುಷಿ ಆಗ್ತದೆ ಒಬ್ಬ ಬೌಲಿಂಗ್ ಆಲ್ರೌಂಡರು ಈ ಥರ ಒಂದು ಪರ್ಫಾರ್ಮೆನ್ಸ್ನ ಕೊಡ್ತು ಅಂತ ಅಂದರೆ. ಅಪ್ಡೇಟ್ ನಂಬರ್ 5 ವರುಣ್ ಚಕ್ರವರ್ತಿ ಅವ್ರು ಮಾತಾಡಿದ್ರು. ಏನು ಗುರು ನಿಮ್ಮದು ಬೌಲಿಂಗು, ಇಂಗ್ಲೆಂಡ್ ಬ್ಯಾಟರ್ಗಳು ರೀಡೇ ಮಾಡ್ತಾ ಇಲ್ವಲ್ಲ, ಸ್ಟನ್ ಆಗ್ತಾ ಇದ್ದಾರೆ ಹಂಗೇನೆ. ಎಲ್ಲಿ ಬಿದ್ದು ಎಲ್ಲಿ ಆಗಿರ್ತೈತೆ ಬಾಲು, ಯಾವ ಕಡೆ ಬರ್ತೈತೆ, ಎಲ್ಲಿ ನುಗ್ತಾ ಇತ್ತು, ಏನೂ ಗೊತ್ತಾಗ್ತಾ ಇಲ್ವಲ್ಲ. ಎಲ್ಲಿಂದ ಬಂತು ಗುರು ಈ ಸ್ಕಿಲ್ಲು, ಎಲ್ಲಿ ಕಲ್ತ್ಕೊಂಡ್ರೆ ಈ ಮಟ್ಟಿಗೆ ಡೆವಲಪ್ಮೆಂಟ್ ಎಲ್ಲಿಂದ ಆಯಿತು, ಹೆದರ್ಕೊಂತಿದಾರಲ್ಲ ಬ್ಯಾಟರ್ಗಳು ಅಂತ ಕೇಳಿದಾಗ ಅವ್ರು ಕೊಡೋಂಥ ಉತ್ತರ ಇದು ಸೈಯದ್ ಮುಷ್ತಾಕ್ ಅಲಿ ಟೂರ್ನಮೆಂಟ್ ಸ್ಮಾರ್ಟ್. ಇದು ಸಿಕ್ಕಾಪಟ್ಟೆ ಕ್ರೂಷಿಯಲ್ ರೋಲ್ನ ನನ್ನ ಜೀವನದಲ್ಲಿ ವಹಿಸಿದೆ. ಇಲ್ಲಿ IPL ಒಂದು ಕಡೆ ಆಯಿತು ಅಂದರೆ ಸೈಯದ್ ಮುಷ್ತಾಕ್ ಅಲಿ ಟೂರ್ನಮೆಂಟ್ ಒಂದು ಕಡೆ. IPLಗೆ ಕಾಂಪಿಟೇಷನ್ ಕೊಡೋದು ಯಾವ್ದಾದ್ರು ಇದೆ ಅಂತಂದರೆ ಇಂಡಿಯಾದಲ್ಲಿ ಅದು ಸೈಯದ್ ಮುಷ್ತಾಕ್ ಅಲಿ ಟೂರ್ನಮೆಂಟು. ಅದನ್ನು ಆಡಿ ನಾನು ಎಲ್ಲರಿಗೂ ಸಜೆಸ್ಟ್ ಮಾಡ್ತೀನಿ ಇಂಡಿಯನ್ ಪ್ಲೇಯರ್ಸ್ಗೆ ಸೈಯದ್ ಮುಷ್ತಾಕ್ ಅಲಿ ಟೂರ್ನಮೆಂಟ್ನ ಆಡಿ ಅಂತ ಇವರು ಎಲ್ಲರಿಗೂ ಕೂಡ ಸಜೆಷನ್ನ ಹೇಳಿದ್ದಾರೆ. ಸೊ ಇವರು ಅಲ್ಲಿಂದ ಸಿಕ್ಕಾಪಟ್ಟೆ ಕಲ್ತಿರಂತೆ. IPLಗಿಂತ ಸೈಯದ್ ಮುಷ್ತಾಕ್ ಅಲಿ ಟೂರ್ನಮೆಂಟಲ್ಲಿ ಸಿಕ್ಕಾಪಟ್ಟೆ ಕಲ್ತಿದ್ದೀನಿ ನಾನು ಅಂತ ಹೇಳಿದ್ದಾರೆ. ಸೊ ಇನ್ನು ಮುಂದೆ ಆದರೂ
ಎಲ್ಲ ಪ್ಲೇಯರ್ಸ್ಗಳು ಡೊಮ್ಯಾಸ್ಟಿಕ್ನ ಆಡಲಿ, ಅಂದರೆ ಖಾಲಿ ಕೂತಿದಾಗ ಡೊಮ್ಯಾಸ್ಟಿಕ್ನ ಆಡಲಿ ಅಂತ ಅನ್ಕೊತೀವಿ. ಯಾಕಂದರೆ ಇವರು ಸಿಕ್ಕಾಪಟ್ಟೆ ಡೆವಲಪ್ ಆಗೋಗ್ಬಿಟ್ಟಿದ್ದಾರೆ ವರುಣ್ ಚಕ್ರವರ್ತಿ. ಅನ್ಪ್ಲೇಯಬಲ್ ಬಾಲ್ಗಳನ್ನೆಲ್ಲ ಹಾಕ್ತಿದ್ದಾರೆ ಇವರು. ಅನ್ಪ್ಲೇಯಬಲ್ ಬಾಲ್ ಥರ ನಮಗೇನು ಕಾಣಿಸೋದಿಲ್ಲ, ಬಟ್ ಅಲ್ಲಿ ಬ್ಯಾಟ್ರಿಗಳು ಆಡೋದು ನೋಡ್ತು ಅಂತಂದರೆ ಒಂಥರ ಎದ್ರುಕೊಂಡು ಆಡೋ ಥರ ಐತಿ ಇವ್ರು ಬ್ಯಾಟಿಂಗ್, ಇವ್ರು ಬೌಲಿಂಗ್ನ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಗಾಯ್ಸ್ ಇಷ್ಟ ಆಗಿದೆ ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್. ನಿಮ್ಗೆ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಹಾಕೋಬೋದು.